ನಮಸ್ಕಾರ ವೀಕ್ಷಕರೇ. ಇಂದಿನಿಂದ 18ರವರೆಗೆ ಅಂದರೆ 3 ದಿನಗಳ ಕಾಲ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ಈ ಅಧಿವೇಶನದಲ್ಲಿ ರಾಜಕೀಯ ಮಹತ್ತರ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಏನು ಆ ರಾಜಕೀಯ ಬೆಳವಣಿಗೆ ಅಂತ ಹೇಳಿದರೆ, ಲೋಕಸಭೆ ಮತ್ತು ವಿಧಾನಸಭೆಯೊಳಗಡೆ 33% ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಆ ಕಾರಣಕ್ಕಾಗಿ 2023ರ ತಿದ್ದುಪಡಿಗೆ ಮಸೂದೆಯನ್ನು ಮಂಡಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಲೋಕಸಭೆಯ ಸ್ಥಾನಗಳನ್ನು ಹೆಚ್ಚಳ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಡಿಲಿಮಿಟೇಷನ್ ಪ್ರಸ್ತಾಪವನ್ನು ಕೂಡ ಈ ಸಂಸತ್ತಿನೊಳಗಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಈಗಿರುವಂತಹ 543 ಸ್ಥಾನಗಳ ಬದಲಾಗಿ 850 ಸ್ಥಾನಗಳನ್ನು ಹೆಚ್ಚಿಸಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಈ ಡಿಲಿಮಿಟೇಷನ್ಗೆ ಬಹಳಷ್ಟು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಅದರಲ್ಲೂ ದಕ್ಷಿಣ ಭಾಗದ ರಾಜ್ಯಗಳು ಸಾಕಷ್ಟು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ? ಈಗಿರುವಂತಹ 543 ಸಂಸದರೇನಿದ್ದಾರೆ ಇವರೇ ಸರಿಯಾಗಿ ಸಂಸತ್ತಿಗೆ ಬರ್ತಾ ಇಲ್ಲ. ಇನ್ನು ಸಂಸತ್ತಿಗೆ ಸರಿಯಾಗಿ ಬರದೇ ಇದ್ದಾಗ ಹೆಚ್ಚಳವಾದರೂ ಯಾಕೆ ಬೇಕು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಒಟ್ಟಾರೆ ಈ ಸಂಸತ್ತಿನ ಸದಸ್ಯರ ಸಂಖ್ಯೆಯ ಹೆಚ್ಚಳದ ಹಿಂದಿರುವಂತಹ ರಾಜಕೀಯ ಏನಿದೆ, ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತೇಳಿ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ನನ್ನೊಟ್ಟಿಗೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಾಗಿ CPIMನ ರಾಷ್ಟ್ರ ನಾಯಕರಾಗಿರುವಂತಹ ಕೆ ಉಮೇಶ್ ಅವರಿದ್ದಾರೆ. ಕೆ ಉಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿಂದ ವಿಶೇಷ ಅಧಿವೇಶನ ಆರಂಭ ಆಗಿದೆ. ಈ ವಿಶೇಷ ಅಧಿವೇಶನದೊಳಗಡೆ ಅವರು ಪ್ರಮುಖವಾಗಿ ಈಗ ಚರ್ಚೆಗೆ ಎತ್ಕೊಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಲೋಕಸಭಾ ಮತ್ತು ವಿಧಾನಸಭಾ ಸ್ಥಾನಗಳಿಗೆ ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಎನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ದೊಡ್ಡ ಚರ್ಚೆ ಕೇಳಿ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿಯೇ 131ನೇ ತಿದ್ದುಪಡಿಯನ್ನು ತರೋದ್ರ ಮುಖಾಂತರ ಆ ರೀತಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಹಾಗಾಗಿ ಈ ರೀತಿ ತರಾತುರಿಯಲ್ಲಿ ಡಿಲಿಮಿಟೇಷನನ್ನು ತರೋದಕ್ಕೆ ಹೊರಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ನೋಡಿ, ನೀವು ಹೇಳಿದಂಥ ರೀತಿಯಲ್ಲಿ ಇವತ್ತಿಂದ ಪ್ರಾರಂಭ ಆಗ್ತಿರ್ತಕ್ಕಂಥ ವಿಶೇಷ ಲೋಕಸಭಾ ಅಧಿವೇಶನ ಏನಿದೆ, ಅದರಲ್ಲಿ 2 ಮಸೂದೆಗಳನ್ನು ಅವ್ರು ಮಂಡನೆ ಮಾಡ್ತಿದ್ದಾರೆ. ಮಸೂದೆ ನಂಬರ್ 107 ಮತ್ತು ಮಸೂದೆ ನಂಬರ್ 108. ಮಸೂದೆ ನಂಬರ್ 107 ಏನಿದೆ 2026, ಅದರಲ್ಲಿ ಸಂವಿಧಾನಿಕ ತಿದ್ದುಪಡಿಯನ್ನು ತರ್ತಿದ್ದಾರೆ. ಅದು 135ನೇ ಸಂವಿಧಾನಿಕ ತಿದ್ದುಪಡಿ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಮೂಲಕ ಏನು ಮಾಡಿಕೊಳ್ತಿದ್ದಾರೆ ಅಂದರೆ, ಸಂವಿಧಾನದ ಬಹುತೇಕ ಕೆಲವು ಲೋಕಸಭೆಗೆ ಮತ್ತು ರಾಜ್ಯದ ವಿಧಾನಸಭೆಗೆ ಇರ್ತಕ್ಕಂಥ ಸಂಬಂಧಪಟ್ಟಂಥ ಆರ್ಟಿಕಲ್ಗಳೇನಿದ್ದಾವೆ ಆ ಆರ್ಟಿಕಲ್ಗಳಿಗೆ ತಿದ್ದುಪಡಿಯನ್ನು ತರಕ್ಕೆ ಹೊರಟಿದ್ದಾರೆ. ಅದ್ರ ಮೂಲಕ ಸ್ಪಷ್ಟವಾದಂಥ ಅಂಶ ಏನಂದರೆ, ಸಂಸತ್ತು, ಅದರಲ್ಲೂ ಪ್ರಮುಖವಾಗಿ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಯ ಸ್ಥಾನಗಳನ್ನ ಹೆಚ್ಚಳ ಮಾಡುವಂಥ ಅಂಶ. ಸೊ ಸ್ಥಾನಗಳನ್ನು ಹೆಚ್ಚಳ ಮಾಡೋದು ಅನ್ನುವಂಥ ಪ್ರಶ್ನೆ ಬಂದಾಗ ನೀವು ಹೇಳಿದಂಥ ರೀತಿಯಲ್ಲಿ ರಾಜ್ಯಗಳಿಗೆ 815, ಕೇಂದ್ರಾಡಳಿತ ಪ್ರದೇಶಗಳಿಗೆ 35 ಅಂತೇಳಿ ಒಟ್ಟು 850 ಅವರು ನಿಗದಿ ಮಾಡಿದ್ದಾರೆ. ಈ ನಿಗದಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಹಿಂದೆ ಏನಿತ್ತು ಈ ಸ್ಥಾನಗಳನ್ನು ನಿಗದಿ ಮಾಡೋದಕ್ಕೆ? ಹಿಂದೆ ಇದ್ದದ್ದು 1971ರ ಜನಗಣತಿ ಏನಾಗಿತ್ತು, ಆ ಜನಗಣತಿಯ ಆಧಾರಿತವಾಗಿ ಪ್ರತಿ ರಾಜ್ಯಕ್ಕೂ ಕೂಡ ಸ್ಥಾನಗಳನ್ನು ನಿಗದಿ ಮಾಡಲಾಗಿತ್ತು, ನಿರ್ಧಾರ ಮಾಡಲಾಗಿತ್ತು. ಸೊ ಅದನ್ನು ಮಾಡುವಾಗ ನಂತರ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಮತ್ತೆ 2001ರ ಜನಗಣತಿ ಆಧಾರಿತವಾಗಿ ಈ ಲೋಕಸಭಾ ಮತ್ತೆ ವಿಧಾನಸಭಾ ಕ್ಷೇತ್ರಗಳ ಗಡಿಯನ್ನ ನಿರ್ಧಾರ ಮಾಡಲಾಗಿತ್ತು. ಸೊ ಇವೆರಡು 1971 ಮತ್ತು 2001. ಸೊ ಆ ಮಾಡುವಂಥ ಪ್ರಕ್ರಿಯೆನಲ್ಲಿ ಏನು ಹೇಳಲಾಗಿತ್ತು ಅಂದರೆ, ಮತ್ತೊಂದು ಡಿಲಿಮಿಟೇಷನ್ ಏನು ನಡೀತದೆ ಅದು 2026 ನಂತರ ನಡೀತಕ್ಕಂಥ ಸೆನ್ಸಸ್ನ ಅಲ್ಲಿರ್ತಕ್ಕಂಥ ಜನಗಣತಿಯನ್ನು ಆಧರಿಸಿಕೊಂಡು ನಡೆಸಬೇಕು ಅಂತ ಹೇಳಿದರು. 2021ರಲ್ಲಿ ಜನಗಣತಿ ನಡಿಬೇಕಾಗಿತ್ತು, ನಡೀಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಡೆದಿರೋದು 2011ರ ಜನಗಣತಿ. 2021ರಲ್ಲಿ ಯಾಕೆ ನಡೆಸಲಿಲ್ಲ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಕೋವಿಡ್ ಇದೆಲ್ಲ ಇತ್ತು, ಮಾಡೋಕ್ಕಾಗಲಿಲ್ಲ ಅಂತ. ಆದರೆ 2026ಕ್ಕೆ ಈಗ ಏನು ಹೇಳಿದ್ದಾರೆ ಅಂದರೆ, ಅವರು ಜನಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತರಬೇತಿಗಳು ನಡೀತಿದ್ದಾವೆ, ಈಗಾಗಲೇ ಮನೆಗಣತಿ ಪ್ರಾರಂಭ ಆಗ್ಬಿಟ್ಟಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ 2021ರಿಂದ ಕೋವಿಡ್ ಹೋದ ಮೇಲೂ ಕೂಡ ಯಾಕೆ ಇಷ್ಟು ದೀರ್ಘಕಾಲ ಅದು ಮುಂದೂಡಿಸುವುದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಅಂಶ. 2021ರಲ್ಲಿ ಜನಗಣತಿ ನಡೆದಿದ್ದರೆ 2031ರಲ್ಲಿ ಜನಗಣತಿ ನಡೀತಿತ್ತು. ಹಾಗಾಗಿ ಡಿಲಿಮಿಟೇಷನ್ ಪ್ರಕ್ರಿಯೆ ಎಲ್ಲ ಏನು ಪ್ರಾರಂಭ ಆಗಬೇಕಾಯಿತು, ಈಗಾಗಲೇ ಇರುವಂಥ ಡಿಲಿಮಿಟೇಷನ್ ಆಧರಿಸಿಕೊಂಡು 2026 ನಂತರ ಏನು ಜನಗಣತಿ ನಡೀತದೆ, ಆ ಜನಗಣತಿಯಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನ
ಆಧರಿಸ್ಕೊಂಡು ನಡೆಸಬೇಕಾಗಿತ್ತು. ಸೊ ಈಗ ಇವ್ರೇನ್ ಮಾಡ್ತಿದ್ದಾರೆ, 5 ವರ್ಷ ಅಡ್ವಾನ್ಸ್ ಮಾಡ್ತಿದ್ದಾರೆ. 2021 ನಡಿಬೇಕಾದ್ನ 5 ವರ್ಷ ಮುಂದೂಡಿದ್ರು, 2031 ನಡಿಬೇಕಾದ್ನ 5 ವರ್ಷ ಹಿಂದೂಡಿದ್ರು. ಇದ್ರ ನಡುವೆ ಏನ್ ಮಾಡಿದ್ರು ಅವರು ಅಂತ ಹೇಳಿದ್ರೆ, ಹಿಂದೆ 2023 ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಒಂದು ತಿದ್ದುಪಡಿಯನ್ನು ಕೂಡ ತಂದ್ರು ಸಂವಿಧಾನಕ್ಕೆ. ಅದು 106ನೇ ತಿದ್ದುಪಡಿ. ಅದನ್ನು ತಂದಾಗ್ಲೇನೆ ಬಹಳಷ್ಟು ವಿರೋಧ ಪಕ್ಷಗಳು, ಬಹಳಷ್ಟು ರಾಜಕೀಯ ತಜ್ಞರು ಎಲ್ಲರೂ ಕೂಡ ಏನ್ ಹೇಳಿದ್ರು ಅಂದ್ರೆ, ಸಂವಿಧಾನಿಕ ತಜ್ಞರು ಎಲ್ಲರೂ ಕೂಡ, ನೀವು ಇದನ್ನು ತಂದಿದ್ದೀರಿ, ಈಗೇನು 543 ಸೀಟ್ಗಳಿದಾವೆ ಅಥವಾ ಈಗೇನು ವಿಧಾನಸಭಾ ಸ್ಥಾನಗಳಿದಾವೆ ಅದರೊಳಗನೆ 1/3 ಭಾಗದಷ್ಟು ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳಿದ್ರು. ಅಂದ್ರೆ ಹೆಚ್ಚು ಕಡಿಮೆ 181 ಸೀಟ್ ಕೊಡಬೇಕು ಅಂತ ಕೇಳಿದ್ರು. ಅವಾಗ ಏನ್ ಹೇಳಿದ್ರು, ಇಲ್ಲ ನಾವು ಇದನ್ನ ಡಿಲಿಮಿಟೇಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲರೂ ಏನ್ ಅನ್ಕೊಂಡ್ರು, ಯಾಕೆ ಇಷ್ಟು ದೀರ್ಘ ಮಾಡ್ತಿದ್ದೀರಿ, 2023 ತಿದ್ದುಪಡಿ ತಂದು 2031 ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ವಿ. ಈಗ ಇರೋ ಸಂಖ್ಯೆಯಲ್ಲೇ ಕೊಟ್ಬಿಡಿ, ಆಮೇಲೆ ಮುಂದೆ ಡಿಲಿಮಿಟೇಷನ್ ಆದ್ಮೇಲೆ ಮಾಡ್ಕೊಡೋರಂತೆ ಅಂತ. ಸೊ ಅದರದ್ದು ಮಾಡಲಿಲ್ಲ. ಈಗ ತರಾತುರಿಯಲ್ಲಿ ಏಕಾಏಕಿಯಾಗಿ ಯಾವುದೇ ಚರ್ಚೆ ಮಾಡ್ದಲೇ ಒಂದು ಸಂವಿಧಾನಿಕ ತಿದ್ದುಪಡಿ ತರ್ಕೊಳ್ತಿದ್ದಾರೆ. ಆ ನಂತರ ಇನ್ನೊಂದು 108ನೇ ತಿದ್ದುಪಡಿ ಇದು ಬಿಲ್ ಮಸೂದೆ ಏನ್ ಹೇಳ್ತಿದ್ದಾರೆ, ಆ ಮಸೂದೆ ಮೂಲಕ ಡಿಲಿಮಿಟೇಷನ್ ಬಿಲ್ 2026 ಅಂತಲೂ ತರ್ತಿದ್ದಾರೆ. ಸೊ ಅದರಲ್ಲಿ ಏನ್ ಮಾಡಿದ್ದಾರೆ, ಸಂವಿಧಾನಿಕ ತಿದ್ದುಪಡಿ ಮಾಡೋದ್ರಲ್ಲಿ ಹಿಂದೆ ಏನಿತ್ತು, ಈ ಡಿಲಿಮಿಟೇಷನ್ ಮಾಡುವಾಗ ಯಾವ ಸೆನ್ಸಸ್ನ ಜನಗಣತಿ ಇತ್ತೋ, ಆ ಜನಗಣತಿ ಯಾವ್ದು ರೆಕಾರ್ಡಲ್ಲಿ ಇತ್ತೋ ಆ ರೆಕಾರ್ಡನ್ನು ಆಧರಿಸ್ಕೊಂಡು ಡಿಲಿಮಿಟೇಷನ್ ಮಾಡಬೇಕು ಅಂತ ಇತ್ತು. ಈಗ ಏನ್ ಮಾಡಿರೋ, ತಿದ್ದುಪಡಿ ಏನ್ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅವ್ರು ಹೇಳ್ತಿದ್ದಾರೆ ಸಂಸತ್ತು ತೀರ್ಮಾನ ಮಾಡಿದ ರೀತಿಯಲ್ಲಿ ಮಾಡ್ಬೋದು ಅಂತ. ಅಂದ್ರೆ 2026 ನಂತರ ನಡಿಬೇಕಾದನ್ನ ಈಗ 2026 ಜನಗಣತಿ ನಡೀತಿರುವಾಗಲೇನೆ 2011 ಜನಗಣತಿ ಆಧಾರ ನಡೆಸ್ತೀವಿ ಅಂತ. 2011 ಜನಗಣತಿ ಆಧಾರದಲ್ಲಿ ನೀವೇನಾರ 850 ಸ್ಥಾನಗಳು ಅಂತ ಹೋದ್ರೆ 2011ರಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಯ್ತು, 15-16 ವರ್ಷ ಆಯ್ತು. ಈ 16 ವರ್ಷದಲ್ಲಿ ಆಗಿರ್ತಕ್ಕಂಥ ಜನಸಂಖ್ಯೆಯ ಬದಲಾವಣೆಗಳಿದೆಯಲ್ಲ, ಇದನ್ನ ಹೆಂಗೆ ನೀವು ಅದರ ವ್ಯಾಪ್ತಿಗೆ ತರ್ತೀರಿ, ಇದೊಂದು ಪ್ರಶ್ನೆ ಇದೆ. ಇದರ ನಡುವೆ ಇನ್ನೊಂದೇನಾಗಿದೆ ಅಂದ್ರೆ, ಭಾರತದ ಜನಸಂಖ್ಯಾ ನೀತಿ ಅಂತ ಇತ್ತು 1976 ಇಂಡಿಯನ್ ಪಾಪ್ಯುಲೇಷನ್ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 1976 ಅಂತ. ಈ ಪಾಪ್ಯುಲೇಷನ್ ಪಾಲಿಸಿಯನ್ನ ಕೆಲವು ರಾಜ್ಯಗಳು ಬಹಳ ದೃಢವಾಗಿ ಜಾರಿ ಮಾಡಿದ್ವು. ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಭಾರತದ ರಾಜ್ಯಗಳು, ಅದು ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ, ತೆಲಂಗಾಣ, ಕೇರಳ, ಈ ರಾಜ್ಯಗಳು ಬಹಳ ದೃಢವಾಗಿ ಅದನ್ನು ಜಾರಿ ಮಾಡಿದ್ವು. ಅದರ ಪರಿಣಾಮ ಏನಾಗಿದೆ ಅಂದ್ರೆ, ಇಲ್ಲಿ ಜನಸಂಖ್ಯೆಯ ಬೆಳವಣಿಗೆ ದರ ಇದೆಯಲ್ಲ ಅದು ಕಮ್ಮಿ ಆಗಿದೆ. ಆದರೆ ಕೆಲವು ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಲಿಲ್ಲ, ಅದು ಅಥವಾ ವೃದ್ಧಿ ದರವು ಕಡಿಮೆ ಆಗಿಲ್ಲ. ಹಾಗಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ 2011 ಜನಗಣತಿ ಲೆಕ್ಕ ಹಾಕೊಂಡ್ರೆ. ಅದರ ಆಧಾರದಲ್ಲಿ ಏನಾಗ್ತದೆ ಈಗ ಅಂದ್ರೆ, ಪ್ರಾತಿನಿಧ್ಯ ಅನ್ನುವಂಥದ್ದು ಈಗ ಅಲ್ಲಿ ಹೆಚ್ಚು ಆಗುವಾಗ 543 ಸ್ಥಾನಗಳನ್ನ ನೀವು 850 ಮಾಡುವಂತ ಪ್ರಕ್ರಿಯೆಯಲ್ಲಿ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ, ಅಲ್ಲಿಗೆ ಹೆಚ್ಚು ಪ್ರಾತಿನಿಧ್ಯ, ಹೆಚ್ಚು ಸೀಟ್ಗಳ ಹೆಚ್ಚಳದ ದರದಲ್ಲಿ ಹೆಚ್ಚು ಸಿಗುತ್ತೆ, ಇಲ್ಲಿಗೆ ಸೀಟ್ಗಳ ಹೆಚ್ಚಳದ ದರದಲ್ಲಿ ಕಮ್ಮಿ ಸಿಗುತ್ತೆ ಅನ್ನುವಂತ ಸಂದರ್ಭ ಇದೆ. ಪರಿಣಾಮವಾಗಿ ದಕ್ಷಿಣ ಭಾರತದ ರಾಜ್ಯಗಳೆಲ್ಲ ಒಟ್ಟಿಗೆ ಸೇರಿ ಏನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೊರಟರು ಕೂಡ ಇವರ ವಾಯ್ಸ್ ಏನಾಗುತ್ತೆ ಅಂದ್ರೆ, ಇವರ ಧ್ವನಿ ಏನಾಗುತ್ತೆ, ದಕ್ಷಿಣ ಭಾರತದ ರಾಜ್ಯದ ಧ್ವನಿ ಬಹುತೇಕ ಅದು ಕೇಳಿಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಯಾವುದೇ ಮಸೂದೆಯನ್ನು ಕೂಡ ದಕ್ಷಿಣ ಭಾರತದ ಎಲ್ಲಾ ಸಂಸದರು ವಿರೋಧ ಮಾಡಿದ್ರು ಕೂಡ ಅದು ಪಾಸ್ ಆಗುತ್ತೆ ಅನ್ನುವಂಥ ಪ್ರಕ್ರಿಯೆ ಇದೆ. ಸೊ ಈ ಅಂಶಗಳು ಬಹಳ ನಿರ್ಣಾಯಕವಾಗಿ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆ ಏನಿದೆ, ಒಕ್ಕೂಟ ವ್ಯವಸ್ಥೆಗೆ ಮಾರಕವಾದಂಥ ಅಂಶಗಳಾಗ್ತವೆ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಅಂಶ. ಈಗ ಅವ್ರು ಹೇಳಕ್ಕೆ ಹೊರಟಿರುವಂಥದ್ದು ಏನು ಅಂತಂದರೆ, ಅಂದರೆ 543 ಬದಲಾಗಿ ನಾವು 850 ಸಂಖ್ಯೆಯನ್ನು ಯಾಕೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ, 33% ಮಹಿಳಾ ಮೀಸಲಾತಿ ಜಾರಿ ಮಾಡಬೇಕು, ಆ ಕಾರಣಕ್ಕಾಗಿಯೇ ನಾವು ಲೋಕಸಭಾ ಸ್ಥಾನಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಮುಂದೆ ಇಟ್ಟಿದೆ. ಇದು ಜಾರಿ ಆದರೆ ಇರುವ ಸಾಧಕ ಬಾಧಕಗಳು ಏನು ಅಂತ ನೋಡಿ. ಮಹಿಳಾ ಮೀಸಲಾತಿ 33% ಬೇಕು ಅನ್ನೋದಕ್ಕೆ ಯಾರ್ದೂ ವಿರೋಧ ಇಲ್ಲ.
ನೀವು 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ತಂದು ಸಂವಿಧಾನ ತಿದ್ದುಪಡಿ ಮಾಡಿದಾಗ ಅವತ್ತೇ ಎಲ್ಲ ಏನ್ ಕೇಳಿದ್ರು ಅಂದ್ರೆ 2024ರ ಚುನಾವಣೆಗೆ ಇದನ್ನ ಜಾರಿ ಮಾಡಿ ಅಂತ. ಅದನ್ನ ಮಾಡಲಿಲ್ಲ. 2024 ಚುನಾವಣೆಗೆ ಅದನ್ನು ಜಾರಿ ಮಾಡಲಿಲ್ಲ. ಆ ನಂತರ ನಡೆದಂಥ ಅನೇಕ ರಾಜ್ಯಗಳ ಚುನಾವಣೆಗಳಿಗೂ ಅದು ಜಾರಿ ಮಾಡಲಿಲ್ಲ. ಈಗ ನಡೀತಾ ಇರತಕ್ಕಂಥ 5 ರಾಜ್ಯಗಳ ಚುನಾವಣೆ ಏನಿದೆ ಅದರಲ್ಲೂ ಜಾರಿ ಮಾಡಲಿಲ್ಲ ನೀವು. ಈಗ ತರಾತುರಿಯಲ್ಲಿ 2 ಪ್ರಧಾನವಾದಂಥ ರಾಜ್ಯಗಳು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಇನ್ನು 23 ಮತ್ತು 29 ತಾರೀಕು ಚುನಾವಣೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದ ತಿದ್ದುಪಡಿಯನ್ನು ತರ್ತಿದ್ರಿ. 33% ಮೀಸಲಾತಿಯನ್ನ ಈಗಿರುವಂಥ ಹಾಲಿ ಕ್ಷೇತ್ರಗಳಲ್ಲೇ ಹಾಲಿ ಸಂಖ್ಯೆಯಲ್ಲೇ ಕೊಡಬೇಕು ಅನ್ನೋದು ಒತ್ತಾಯ ಮಾಡ್ತಿದ್ವಿ. ಇದು ಕೇವಲ ಇಲ್ಲಿ ಇನ್ನೊಂದು ಅಂಶ ಏನಂದ್ರೆ, ಈ 108ನೇ ಮಸೂದೆ ಏನ್ ಮಂಡನೆ ಮಾಡ್ತಿದ್ದಾರೆ ಅವರು, ಡಿಲಿಮಿಟೇಷನ್ ಬಿಲ್ ಅನ್ನುವಂಥದ್ದು. ಆ ಡಿಲಿಮಿಟೇಷನ್ ಬಿಲ್ ಅಲ್ಲಿ ಅವ್ರು ಕೇವಲ ಲೋಕಸಭೆಗೆ ಮಾತ್ರ ಹೇಳ್ತಿಲ್ಲ, ಇದು ಗಮನಿಸಬೇಕು, ವಿಧಾನಸಭೆಗೂ ಇದನ್ನು ವಹಿಸುತ್ತೆ. ಹಾಗೇನೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲಿ ವಿಧಾನಸಭೆ ಇದೆಯೋ ಅಲ್ಲಿಗೂ ಅನ್ವಯಿಸುತ್ತೆ. ಸೊ ಹಾಗಾಗಿ ವಿಧಾನಸಭೆಯ ಸ್ಥಾನಗಳಲ್ಲೂ ಹೆಚ್ಚಳ ಆಗ್ತದೆ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರ್ತಕ್ಕಂಥ ವಿಧಾನಸಭೆಗಳ ಸ್ಥಾನಗಳಲ್ಲೂ ಹೆಚ್ಚಳ ಆಗ್ತದೆ. ಸೊ ಜೊತೆಗೆ ಲೋಕಸಭೆನಲ್ಲೂ ಆಗ್ತದೆ. ಇಲ್ಲಿ ರಾಜ್ಯಗಳ ಸಂಬಂಧಪಟ್ಟಂತ ಪ್ರತ್ಯೇಕ ಪ್ರಶ್ನೆ ಅದು. ಆದ್ರೆ ಇಲ್ಲಿ ಒಟ್ಟಾರೆ ಇರುವಂಥದ್ದು ಈ ರೀತಿಯಾದ ಒಂದು ಡಿಲಿಮಿಟೇಷನ್ ಅನ್ನ ನೀವು ಮಾಡಬೇಕು ಅಂತ ಹೊರಟಾಗ ಹಿಂದೆ ಇದ್ದಂತ ಒಂದು ಎಲ್ಲರೂ ಸರ್ವಸಮ್ಮತಿಯಿಂದ ಒಪ್ಪಿದ್ದೇನೆಂದ್ರೆ 2026ರ ನಂತರ ನಡೆಯುವಂತ ಜನಗಣತಿ ಏನಿದೆ ಆ ಜನಗಣತಿಯ ಜನಸಂಖ್ಯೆ ಆಧರಿಸಿಕೊಂಡು ಡಿಲಿಮಿಟೇಷನ್ ಮಾಡಬೇಕು ಅನ್ನೋದನ್ನ ನೀವು ಯಾಕೆ ಇವತ್ತು ತರಾತುರಿಯಲ್ಲಿ ಹಿಂದೂಡಿ 2011ರ ಜನಗಣತಿ ಆಧಾರಿತವಾಗಿ ಮಾಡ್ತಿದ್ದೀರಿ? ಇದು ಪ್ರಶ್ನೆ ಇರೋದಿಲ್ಲ. ಮತ್ತೆ ಇಂಥ ಒಂದು ಪ್ರಮುಖವಾದಂತ ಪ್ರಧಾನವಾದಂತ ತೀರ್ಮಾನವನ್ನು ಮಾಡುವಾಗ, ಸಂವಿಧಾನಿಕ ತಿದ್ದುಪಡಿ ಮಾಡ್ತಿರುವಾಗ ನೀವು ಅದರಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರು, ಯಾರು ಸರ್ಕಾರದ ಅಧಿಕಾರಿಗಳು, ಇಲ್ಲ ಎಲ್ಲರಿಗೂ 50% ಸೀಟ್ಗಳು ಹೆಚ್ಚಾಗುತ್ತೆ ಅಂತ. ಆದ್ರೆ ಇದರಲ್ಲಿ ಗಮನಿಸಬೇಕಾದ್ದು, ಅವ್ರು ತಿದ್ದುಪಡಿ ಮಾಡುವಾಗ ತಿದ್ದುಪಡಿ ಮಾಡಿರ್ತಕ್ಕಂಥ ಆರ್ಟಿಕಲ್ಗಳಿದೆಯಲ್ಲ, ಆರ್ಟಿಕಲ್ 81 ಅಂತ ಏನಿದೆ, 81(1) ಏನ್ ಹಂಗೆ ಉಳಿಸ್ಕೊಂಡಿದ್ದಾರೆ ಅವರು. 81(1) ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಈಗೇನು ಪ್ರಮಾಣ ಇದೆಯಲ್ಲ, ಎಷ್ಟು ಜನಸಂಖ್ಯೆಗೆ ಎಷ್ಟು ಒಬ್ಬ ಲೋಕಸಭಾ ಸದಸ್ಯರು ಇರಬೇಕು ಅಂತ, ಆ ಪ್ರಮಾಣ ಹಂಗೆ ಇದೆ. ಆ ಪ್ರಮಾಣ ಹಂಗೆ ಇದ್ದು ಅದು ಬದಲಾಗ್ದಲೇನೆ ನೀವು 50% ಸೀಟ್ಗಳ ಹೆಚ್ಚಳ ಮಾಡಿದ್ರೂ ಕೂಡ ಇದು ರಾಜ್ಯಗಳ ಪ್ರಾತಿನಿಧ್ಯದಲ್ಲಿ ತಾರತಮ್ಯವನ್ನು ತಂದುಬಿಡ್ತದೆ. ಸೊ ಈಗಿರೋ ಜನಸಂಖ್ಯೆ ಮತ್ತು ಪ್ರತಿನಿಧಿಯ ಪ್ರಮಾಣ ಏನಿದೆ ಆ ಪ್ರಮಾಣ ಎಲ್ಲರೂ ಒಪ್ಪಿತವಾದಂಥ ಪ್ರಮಾಣ. ಅದು ಆ ಪ್ರಮಾಣವನ್ನು ಹಂಗೆ ಇಟ್ಕೊಂಡು ನೀವು ಸಂಖ್ಯೆಗಳನ್ನು ಮಾತ್ರ ಜಾಸ್ತಿ ಮಾಡ್ತೀವಿ ಅಂದಾಗ ಜನಸಂಖ್ಯೆ ಹೆಚ್ಚಿರುವಂಥ ರಾಜ್ಯಕ್ಕೆ ಸಹಜವಾಗಿಯೇ ಸೀಟ್ಗಳ ಹೆಚ್ಚಳದ ಪ್ರಮಾಣದಲ್ಲಿ ಹೆಚ್ಚು ಪ್ರಾತಿನಿಧ್ಯ ಸಿಗುತ್ತೆ. ಇದು ರಾಜ್ಯಗಳ ನಡುವೆ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಮತ್ತು ಉತ್ತರ ಭಾರತದ ನಡುವಿನ ಏನು ವ್ಯತ್ಯಾಸಗಳು ಅಂತ ಕರಿತೀವಿ, ಅದು ಇರಬಾರ್ದು. ಭಾರತ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡೀ ಭಾರತ ಒಂದಾಗಿರಬೇಕು. ಇದು ಆ ರೀತಿಯಾದಂಥ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದೆ. ಇಂಥ ಸಂಘರ್ಷ ಒಳ್ಳೆಯದಲ್ಲ ಭಾರತದ ಸಂವಿಧಾನಕ್ಕೆ, ಭಾರತದ ಒಕ್ಕೂಟ ವ್ಯವಸ್ಥೆಗೆ ಈ ಅಂಶ. ಓಕೆ, ನೀವು ಹೇಳಿದಾಗೆ 33% ಮಹಿಳಾ ಮೀಸಲಾತಿ ಜಾರಿ ಆಗಲಿಕ್ಕೆ ಯಾರ್ದು ವಿರೋಧ ಇಲ್ಲ. ಬಹುತೇಕರೆಲ್ಲರೂ ಕೂಡ ಸಂಘಟನೆಗಳು, ಪಕ್ಷಗಳು ಎಲ್ಲರೂ ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಜಾರಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಆದರೆ ನಾನೊಬ್ಬ ಪತ್ರಕರ್ತನಾಗಿ ನನ್ನ ಅನುಭವವನ್ನು ಗಮನಿಸಿ ನಿಮಗೆ ಹೇಳೋದಾದರೆ, ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡ್ಕೊಂಡು ಲೋಕಸಭಾ ಚುನಾವಣೆವರೆಗೂ ಕೂಡ ನಮಗೆ ಮಹಿಳೆಯರು ಕ್ಯಾಂಡಿಡೇಟ್ ಆಗಿ ಸಿಗೋದು ಎಷ್ಟೋ ಸಂದರ್ಭದಲ್ಲಿ ಕಷ್ಟ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗಿರುವ ಸದ್ಯ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತಂದರೆ 74ರಿಂದ 75 ಇದೆ. ನೀವು ಹೇಳೋ ಪ್ರಕಾರ 543ಕ್ಕೆ 33% ಮಹಿಳಾ ಮೀಸಲಾತಿಯನ್ನು ಅನ್ವಯಿಸಿದರೆ 181 ಸ್ಥಾನಗಳಾಗುತ್ತೆ. ಇವ್ರು ಹೇಳೋ ಪ್ರಕಾರ ಆದರೆ 272 ಆಗುತ್ತೆ. ಅಕಸ್ಮಾತ್ ಇಷ್ಟು ಸ್ಥಾನಗಳಿಗೆ ಮಹಿಳೆಯರು ಸಿಗಲಿಲ್ಲ ಅಂದರೆ ಆಗ ಏನು ಮಾಡ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ, ಆ ಪಾರ್ಟಿಗಳು ತೆಗೆದುಕೊಂಡಿರ್ತಕ್ಕಂತಹ ಓಟಿನ ಆಧಾರದಲ್ಲಿ ಮತ್ತು ಪ್ರಮಾಣದ ಆಧಾರದಲ್ಲಿ ಸ್ಥಾನಗಳನ್ನು ಕೊಡಬೇಕು, ನಾಮನಿರ್ದೇಶನ ಮಾಡಬೇಕು ಎನ್ನುವಂತಹ ವಾದಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಸೊ ಇಂಥ ಸಂದರ್ಭ ಬಂದರೆ ಏನು ಮಾಡಬೇಕು ಅಂತ ನೋಡಿ. ಮಹಿಳಾ ಅಭ್ಯರ್ಥಿಗಳು ಸಿಗಲ್ಲ ಅನ್ನುವಂಥದ್ದು ಸರಿಯಾದಂಥ ವಾದ ಅಲ್ಲ. ನಮ್ಮ ದೇಶದಲ್ಲಿ ಬಹುಪಕ್ಷೀಯ ಪ್ರಾತಿನಿಧ್ಯ ಇದೆ, ಮಲ್ಟಿ ಪಾರ್ಟಿ ಡೆಮೋಕ್ರಸಿ ನಮ್ಮ ದೇಶದಲ್ಲಿರೋದು. ಮಲ್ಟಿ ಪಾರ್ಟಿ ಡೆಮೋಕ್ರಸಿಯಲ್ಲಿ ಪ್ರತಿಯೊಂದು ಪಾರ್ಟಿಗೂ ಕೂಡ ತಮ್ಮದೇ ಆದಂಥ ಮಹಿಳಾ ಪ್ರತಿನಿಧಿಗಳನ್ನು ಅಭ್ಯರ್ಥಿಗಳನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ಬೋದು ಕೂಡ, ಅಸಾಧ್ಯ ಏನಲ್ಲ, ಸಾಧ್ಯ ಇದೆ. ಬಟ್ ಆದರೆ ಸ್ವತಂತ್ರವಾಗಿ ಮಹಿಳೆಯರು ತಾವು ನಿಂತು ತಾವು ಸ್ಪರ್ಧೆ ಮಾಡಿ ಗೆಲ್ಲಿಕ್ಕೆ ಬೇಕಾದಂಥ ರೀತಿಯಾದಂಥ ಅವಕಾಶಗಳು ಎಷ್ಟಿದ್ದಾವೆ ಅನ್ನುವಂಥ ಪ್ರಶ್ನೆ ಬಂದಾಗ ಅದರಲ್ಲಿ ಕೊರತೆಗಳಿರ್ಬೋದು.
ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇದರಲ್ಲಿ ನೀವು ಹೇಳ್ತಿರುವಂಥ ಅಂಶ ಏನಿದೆ ಅದಕ್ಕಿಂತ ಭಿನ್ನವಾಗಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದ್ದೇನೆಂದರೆ, ಈ ಸಂವಿಧಾನಿಕ ತಿದ್ದುಪಡಿ ಮತ್ತು ಡಿಲಿಮಿಟೇಷನ್ ಇಂದ ಏನಾಗುತ್ತೆ ಅನ್ನುವಂಥ ಅಂಶವನ್ನು ನೋಡಬೇಕು. ನೋಡಿ, ಈಗಿರುವಂಥ 543 ಕ್ಷೇತ್ರಗಳಲ್ಲಿ 207 ಕ್ಷೇತ್ರಗಳು ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಛತ್ತೀಸ್ಗಢ, ಉತ್ತರಾಖಂಡ್ ಮತ್ತು ದೆಹಲಿಯಿಂದ ಇರ್ತದೆ. ಈ ಇಷ್ಟು ರಾಜ್ಯಗಳು ಬಿಜೆಪಿ ಪ್ರಬಲವಾಗಿರುವಂಥ ರಾಜ್ಯಗಳು. ಈ ಅಂಶವನ್ನು ಗಮನಿಸಬೇಕು. ಸೊ ಅಲ್ಲೇನಿತ್ತು ಈಗಿರುವಂಥ ಕ್ಷೇತ್ರದಲ್ಲಿ, ಅದು ಈಗ ಏನಾಗುತ್ತೆ ಅಂದರೆ 366 ಏರಿಕೆ ಆಗುತ್ತೆ. 366 ಏರಿಕೆ ಆಯಿತು ಅಂತ ಹೇಳಿದ್ರೆ 77% ಹೆಚ್ಚಳ ಆಗುತ್ತೆ. ಅದು 77% ಹೆಚ್ಚಳ ಆದಮೇಲೆ ಇದು ಇನ್ನೊಂದು ಏನಾಗುತ್ತಪ್ಪ ಅಂದರೆ, ಹಿಂದೆ ಅವ್ರಿಗಿದ್ದು 38.3%. 38.3% ಪ್ರಾತಿನಿಧ್ಯ ಇತ್ತು ಲೋಕಸಭೆ ಒಳಗಡೆ. ಅದೀಗ 43.1% ಆಗುತ್ತೆ, ಶೇಕಡ ಆಗುತ್ತೆ. ಹಾಗೇನೆ ದಕ್ಷಿಣ ಭಾರತದಲ್ಲಿ ಉದಾಹರಣೆಗೆ ನಾವು ತಗೊಂಡ್ರೆ ತಮಿಳುನಾಡು, ಹಾಗೇನೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಪುದುಚೇರಿ, ಇಲ್ಲಿ ಈಗ ಹಾಲಿ 132 ಸ್ಥಾನಗಳಿದ್ದಾವೆ. ಅದು 176 ಹೆಚ್ಚಳ ಆಗುತ್ತೆ. ಅಂದರೆ 33% ಹೆಚ್ಚಳ ಆಗುತ್ತೆ. 33% ಹೆಚ್ಚಳ ಆಗುತ್ತೆ ಅಂದರೆ ಅಲ್ಲಿಗೆ ಏನಾಗುತ್ತಪ್ಪ ಅಂದರೆ, ಈ ಎಲ್ಲ ಕ್ಷೇತ್ರಗಳು ಸೇರಿಕೊಂಡು 176 ಸ್ಥಾನಗಳು ಮಾತ್ರ ಸೀಮಿತವಾಗ್ತವೆ. ಇಲ್ಲಿ ಹೆಚ್ಚಳದ ಪ್ರಮಾಣ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕೇವಲ 33% ಆಗ್ತದೆ. ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಈ ಪೂರ್ವದ ರಾಜ್ಯಗಳಿದೆಯಲ್ಲ, ಉತ್ತರ ಪೂರ್ವದ ರಾಜ್ಯಗಳು, ಅಲ್ಲಿಗಂತೂ ಇನ್ನೂ ದೊಡ್ಡ ರೀತಿ ಅಂತ ಪೆಟ್ಟು ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಈಗಿರೋ ಪ್ರಾತಿನಿಧ್ಯ 24.3% ಸಂಸತ್ ಲೋಕಸಭೆ ಒಳಗಡೆ, ಅದು 20.7% ಇಳಿಯುತ್ತೆ. ಜೊತೆಗೆ ಅಲ್ಲಿ ಇನ್ನೊಂದೇನು ಅಂಶ ಏನಾಗುತ್ತಪ್ಪ ಅಂದರೆ, ಅದು 14.4% ಹೆಚ್ಚಳ ಇದ್ದಂಥದ್ದು ಈಗ 13.7% ಇಳಿಯುತ್ತೆ. ಸೊ ಈ ರೀತಿ ಆದಾಗ ಒಟ್ಟು ಅಲ್ಲಿ 4.4% ಹೆಚ್ಚಳ ಆಗಬೇಕಾಗಿದ್ದು 3.8% ಮಾತ್ರ ಹೆಚ್ಚಳ ಆಗುತ್ತೆ. ನಾವು ಈಶಾನ್ಯ ರಾಜ್ಯಗಳು ಅಂತ ಏನು ಕರಿತೀವಿ, ಆ ಈಶಾನ್ಯ ರಾಜ್ಯಗಳಲ್ಲಿ ನಮ್ಗೆ ಗೊತ್ತಿದೆ ಏನೆಲ್ಲ ನಡೀತಿದೆ ಅಂತ. ಬಹಳ ದೊಡ್ಡ ರೀತಿಯಾದಂಥ ಏನು ಪ್ರತ್ಯೇಕ ಆಗಬೇಕು ಅನ್ನೋಂಥ ಕೂಗು, ಈ ಥರದ್ದೆಲ್ಲ ಪ್ರಶ್ನೆಗಳಿದ್ದಾವೆ. ಇತ್ತೀಚೆಗೆ ಮಣಿಪುರದಲ್ಲಿ ನಡೆದಂಥದ್ದು ನೋಡಿದ್ದೀವಿ ನಾವು. ಆಯ್ತಾ, ಬಿಜೆಪಿ ಸರ್ಕಾರವೇ ಇದ್ರೂ ಕೂಡ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಅಲ್ಲೇನಾಯ್ತು, ಕೇಂದ್ರ ರಾಷ್ಟ್ರಪತಿ ಆಳ್ವಿಕೆ ಏರ್ಬೇಕಾಗಿ ಬಂತು. ಆ ರೀತಿಯಂತ ಸಂದರ್ಭ ಇದೆ. ನಾಗಾಲ್ಯಾಂಡಲ್ಲಿ ಪ್ರಶ್ನೆಗಳಿದ್ದಾವೆ, ಹಂಗೆ ತ್ರಿಪುರಾದಲ್ಲಿ ಪ್ರಶ್ನೆಗಳಿದ್ದಾವೆ. ಈ ರೀತಿ ಇರುವಂತ ಈಶಾನ್ಯ ಭಾರತದ ರಾಜ್ಯಗಳಿಗೆ ನೀವು ಅವರ ಪ್ರಾತಿನಿಧ್ಯವನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರೆ ಏನರ್ಥ? ಸೊ ಇದು ಒಟ್ಟಾರೆಯಾಗಿ, ಸೊ ಇದು ನಾವು ಗಮನಿಸಬೇಕಂತ ಅಂಶ. ಈ ರೀತಿ ಆಗ್ತಿರುವಂತ ಸಂದರ್ಭದಲ್ಲಿ ನೀವು ರಾಜ್ಯಗಳೊಂದಿಗೆ ವಿಸ್ತೃತವಾದಂತ ವಿವರವಾದಂತ ಚರ್ಚೆ ಮಾಡದಲ್ಲೇ ಇದನ್ನ ಯಾಕೆ ತರ್ತಿದ್ದೀರಿ? ಇದನ್ನ ಅವ್ರು ತರ್ತಿರೋದು ಏನಕ್ಕೆ ಅಂದ್ರೆ, ನೋಡಿ, ಇದರಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು. 2024 ಚುನಾವಣೆಗೆ ಹೋಗುವಾಗ ಬಿಜೆಪಿ ಮತ್ತೆ ಮೋದಿ ಅವರು ಪ್ರಮುಖವಾಗಿ ಹೇಳಿದ್ದೇನೆಂದ್ರೆ 400 ಪಾರ್ ಅಂತಿದೆ. ನೀವು ನಮಗೆ 400 ಸೀಟ್ಗಳನ್ನು ಕೊಟ್ಟುಬಿಡಿ ಅಂತ. ಅಂದ್ರೆ 543ರಲ್ಲಿ 400 ಸೀಟ್ಗಳನ್ನು ಕೊಟ್ಟುಬಿಟ್ಟಿದ್ರೆ ಇಡೀ ಸಂವಿಧಾನವನ್ನೇ ಬದಲಾಯಿಸಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು. ಈಗ ಇಡೀ ಸಂವಿಧಾನವನ್ನು ಬದಲಾಯಿಸಕ್ಕಾಗಲ್ಲ. ಮುಂದಿನ ಭವಿಷ್ಯತ್ತಿನಲ್ಲಿ ಅವರ ಆಳ್ವಿಕೆಯನ್ನ, ಆಡಳಿತವನ್ನ ಬಲಪಡಿಸ್ಕೊಳ್ಬೇಕು, ಪ್ರಬಲವಾಗಿ ಇಟ್ಕೊಳ್ಬೇಕು. ಏನೇ ಮಾಡಿದ್ರು ಕೂಡ ಅದಕ್ಕೆ ವಿರೋಧ ಬರಬಾರ್ದು, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಕಾನೂನುಗಳನ್ನು ಮಾಡಬಹುದು ಅನ್ನುವಂಥ ಪ್ರಶ್ನೆಗಳು. ನೋಡಿ, ಭಾರತ ದೇಶದಲ್ಲಿ ಒಂದೊಂದು ರಾಜ್ಯಗಳಿಗೂ ಕೂಡ ನಮ್ಮ ದೇಶದ ರಾಜ್ಯಗಳನ್ನ ರಚನೆ ಮಾಡುವಾಗ ಭಾಷಾವಾರು ಪ್ರಾಂತ್ಯಗಳು ಇದ್ವು, ಭಾಷಾವಾರು ರಾಜ್ಯಗಳನ್ನು ಮಾಡಿದ್ವಿ. ಈ ನಡುವೆ ನಿಮ್ಗೆ ಗೊತ್ತಿರಬೇಕು, ಹಿಂದಿ ಹೇರಿಕೆ, ಈ ಪ್ರಶ್ನೆಗಳೆಲ್ಲ ಬಂದಿದೆ. ಈ ಪ್ರಶ್ನೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಬಹಳ ದೊಡ್ಡ ರೀತಿಯಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮೇಲೆ ನೀವು ದಬ್ಬಾಳಿಕೆಯನ್ನ, ಹೇರಿಕೆಯನ್ನ ಮಾಡ್ತಿದ್ದೀರಿ ಕೇಂದ್ರ ಸರ್ಕಾರದವರು ಅಂತ ಹೇಳ್ತಿದ್ದಾರೆ. ಸೊ ನಾಳೆ ಈ ರೀತಿಯಾದಂತಹ ಸಂಸತ್ತಿನ ಒಳಗಡೆ ಬಲಾಬಲಗಳು ಬದಲಾದಾಗ, ಎಲ್ಲಾ ಪಾರ್ಟಿಯವರು ಒಂದಾದರೂ ಕೂಡ ಏನು ಮಾಡಕ್ಕಾಗಲ್ಲ ಅನ್ನೋ ಪ್ರಶ್ನೆ ಬಂದಾಗ, RSS ನ ಗುರಿ ಏನಿದೆ, ಒಂದು ದೇಶ, ಒಂದು ಧರ್ಮ, ಒಂದು ಭಾಷೆ ಅನ್ನುವಂಥ ಧರ್ಮ, ಇದು ಅವರ ಹಿಂದುತ್ವದ ಅಜೆಂಡಾ ಏನಿದೆ, ಅದ್ರ ಪ್ರಕಾರ ಹಿಂದೂ, ಹಿಂದಿ, ಹಿಂದೂಸ್ತಾನ್ ಅನ್ನುವಂಥದ್ದು ಏನಿದೆ, ಇದನ್ನ ಸಲೀಸಾಗಿ ಸಾರಾಸಟ್ಟಾಗಿ ಜಾರಿ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ರೀತಿಯಾದಂಥ ಒಂದು ಪ್ರಕ್ರಿಯೆಗೆ ಇದು ಎಡೆ ಮಾಡಿಕೊಡ್ತದೆ ಅನ್ನುವಂಥ ಅಂಶ. ಇನ್ನೊಂದು ಅಂಶ ನಾವು ಗಮನಿಸಬೇಕಾದ್ದು, ಮುಂದಿನ ಚುನಾವಣೆ ಇರೋದು 2029ಕ್ಕೆ. ಈಗ ನಾವು 2026ರಲ್ಲಿ. 2029ಕ್ಕಿಂತ ಮುಂಚಿತವಾಗಿ ಇದನ್ನು ತಂದು ಒಂದು ಡಿಲಿಮಿಟೇಷನ್ ಆಯೋಗವನ್ನು ರಚನೆ ಮಾಡಿ, ಆ ಆಯೋಗ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಈ ಎರಡನೇ ಮಸೂದೆಯಲ್ಲಿ
ಆಯೋಗಕ್ಕೆ ಚೇರ್ಮನ್ ಆಗಿರ್ತಾರೆ, ಯಾರಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಅಂತ ಹೇಳ್ತಾರೆ. ಎಲೆಕ್ಷನ್ ಕಮಿಷನರು ಅಥವಾ ಎಲೆಕ್ಷನ್ ಕಮಿಷನರು ನೇಮಕ ಮಾಡುವಂತ ಪ್ರತಿನಿಧಿ ಅಂತ ಹೇಳ್ತಾರೆ. ಇವತ್ತಿರುವಂತ ಎಲೆಕ್ಷನ್ ಕಮಿಷನರ್ ಹೇಗಿದ್ದಾರೆ? SIR ಅಂತ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾ ಬಂತು. ಇವತ್ತು ಕೂಡ ಲಕ್ಷಗಟ್ಟಲೆ ಜನರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಿದೆ. ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರುತ್ತೆ, ಅವ್ರಿಗೆ ಮತದಾನ ಇರಲ್ಲ. ಈ ರೀತಿಯಾದ ಸಂದರ್ಭದಲ್ಲಿ ನೀವು ಚುನಾವಣಾ ಆಯುಕ್ತರು ಹೇಗಿದ್ದಾರೆ ಅವರನ್ನ ಪದಚ್ಯುತಗೊಳಿಸಬೇಕು ಅನ್ನುವಂತ ಒಂದು ನಿರ್ಣಯವನ್ನು ಕೂಡ ಮಂಡನೆ ಮಾಡಿದ್ರು. ಅದು ಕೂಡ ವಿಫಲ ಆಯ್ತು, ಅಲ್ಲಿಯ ಸಂಸತ್ತೊಳಗಡೆ ಇರುವಂತ ಬಲಾಬಲಗಳ ಕಾರಣ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂತ ಚುನಾವಣಾ ಆಯುಕ್ತರನ್ನ ಇಟ್ಕೊಂಡು ಅಥವಾ ಅವರ ಪ್ರತಿನಿಧಿನ ಇಟ್ಕೊಂಡು ನೀವು ಡಿಲಿಮಿಟೇಷನ್ ಕಮಿಷನ್ ರಚನೆ ಮಾಡ್ತೀರಿ. ಮತ್ತೆ ಇನ್ನೊಂದು ವಿಶೇಷ ಗಮನಿಸಬೇಕಾದ್ದೇನೆಂದ್ರೆ, ಈ ಡಿಲಿಮಿಟೇಷನ್ ಕಮಿಷನ್ಗೆ 10 ಜನ ಜನಪ್ರತಿನಿಧಿಗಳು ಇರ್ತಾರೆ. 5 ಜನ ಲೋಕಸಭೆ ಸ್ಪೀಕರ್ ನೇಮಕ ಮಾಡೋರು, 5 ಜನ ವಿಧಾನಸಭೆ ಸ್ಪೀಕರ್ಗಳು ನೇಮಕ ಮಾಡೋರು. ಈ 10 ಜನನು ಅದರಲ್ಲಿ ಭಾಗವಹಿಸಬಹುದಂತ. ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ ಅಂತ. ಇದು ನೋಡಿ, ಇದು ಗಮನಿಸಬೇಕಾದ. ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ, ಅವ್ರು ಸೈನ್ ಮಾಡಕ್ ಬರಲ್ಲ. ಬೇಕಾದ್ರೆ ಅವ್ರು ಡಿಸೆಂಟ್ ಹೇಳ್ಬೋದು. ಆ ಡಿಸೆಂಟ್ ಅನ್ನು ಒಳಗೊಂಡು ಇವ್ರೇನ್ ಮಾಡ್ತಾರಲ್ಲ ಡಿಲಿಮಿಟೇಷನ್, ಅದನ್ನ ಅಧಿಸೂಚನೆ ಹೊಡಿಸ್ಬೋದು. ಆ ಅಧಿಸೂಚನೆಗೆ ಬೇಕಾದ್ರೆ ನೀವು ತಿದ್ದುಪಡಿಗಳನ್ನು ಕೊಡಬಹುದು. ಆಮೇಲೆ ಕೊನೆಗೆ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಸೊ ಈ ರೀತಿಯಂತ ಅಂಶ. ಮತ್ತೆ ಇನ್ನೊಂದು ಅಂಶ ಗಂಭೀರವಾಗಿ ಪರಿಗಣಿಸಬೇಕಾದ್ದೇನೆಂದ್ರೆ, ಈ ಡಿಲಿಮಿಟೇಷನ್ ಮಾಡುವಂತ ಅಧಿಕಾರ ಸಂವಿಧಾನಿಕ ಅಧಿಕಾರ. ಈ ತಿದ್ದುಪಡಿಯ ಮೂಲಕ ಅವರು ಸರ್ಕಾರಕ್ಕೆ ಆ ಅಧಿಕಾರವನ್ನು ತಗೋತಿದ್ದಾರೆ. ಈ ಅಂಶಗಳು ಸಂವಿಧಾನಿಕವಾದಂತ ಪ್ರಾವಧಾನಗಳನ್ನ ಇಲ್ದಂಗ್ ಮಾಡಿ ನೀವು ಸರ್ಕಾರ ಅನ್ನುವಂಥದ್ದೇನಿದೆ ಎಕ್ಸಿಕ್ಯೂಟಿವ್ ಅಷ್ಟೇ. ಅದು ಎಕ್ಸಿಕ್ಯೂಟಿವ್ಗೆ ಅಧಿಕಾರವನ್ನು ತಗೋತಾ ಇದ್ದೀರಾ, ಜೊತೆಗೆ ಪಾರ್ಲಿಮೆಂಟ್ಗೆ ಅಧಿಕಾರವನ್ನು ತಗೋತಾ ಇದ್ದೀರಾ. ಪಾರ್ಲಿಮೆಂಟ್ಗೆ ಅಧಿಕಾರ ತಗೊಂಡು ಈ ರೀತಿ ಸಂಖ್ಯೆ ಇದ್ದಾಗ ನಿಮಗೆ ಪ್ರಬಲವಾದಂಥ ರಾಜ್ಯಗಳಲ್ಲಿ ನಿಮಗೆ ನಿಮ್ಮ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥದ್ದು ವಿಶ್ವಾಸಕ್ಕೆ ಬಂದಾಗ ಬೇರೆ ಏನೇ ವಿರೋಧ ಇದ್ರೂ ಕೂಡ ವಿರೋಧವನ್ನ ಪರಿಗಣಿಸ್ತಲೇನೆ ಇವರ ಏನು ನವಫಾಜಿವಾದಿ ಆಕ್ರಮಣಕಾರಿ ನಿರಂಕುಶ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಒಂದು ತಿದ್ದುಪಡಿಗಳನ್ನು ತರ್ತಿದ್ದಾರೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಓಕೆ, ಅಂದರೆ ಈಗ ನೀವು ಹೇಳ್ತಿರೋವಂಥದ್ದು ನೋಡಿದರೆ, ಈಗ ನಡೀತಿರೋ ದೇಶದೊಳಗಡೆ ಮಹಿಳಾ ಮೀಸಲಾತಿಯನ್ನು ತರಾತುರಿಯಲ್ಲಿ ಅವರು ಮಂಡಿಸ್ತಾ ಇರುವಂಥದ್ದು ಮಹಿಳೆಯರಿಗಾಗಿ ಅಲ್ಲ, ಈ ಸೀಟುಗಳ ಸ್ಥಾನದ ಲಾಬಿ ಇದೆ. BJP ತನ್ನ ಪ್ರಭಾವವನ್ನು ಹೆಚ್ಚಳ ಮಾಡ್ಕೊಳ್ಳೋಕ್ಕೆ, ಅದು ಸೀಟ್ಗಳನ್ನ ಇನ್ನಷ್ಟು ಭದ್ರ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ರಿ. ಇದು ಒಕ್ಕೂಟ ತತ್ವಕ್ಕೆ ಧಕ್ಕೆ ಅಲ್ವಾ ಅಂತ? ಅದನ್ನೇ ನಾವು ಹೇಳ್ತಿರೋದು. ಒಟ್ಟಾರೆಯಾಗಿ ನೋಡಿ, ಒಟ್ಟು ಈ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2014ರಿಂದ ನೀವು ಮುಂದಕ್ಕೆ ನೋಡ್ತಾ ಹೋದ್ರೆ ದಿನೇ ದಿನೇ ಒಕ್ಕೂಟ ವ್ಯವಸ್ಥೆಗೆ ಒಂದೊಂದೇ ಮಳೆ ಹೊಡಿತಾ ಬಂದಿದ್ದಾರೆ. ಇದು ಬಹುಶಃ ಒಕ್ಕೂಟ ವ್ಯವಸ್ಥೆಗೆ ಹೊಡಿತಕ್ಕಂಥ ಕೊನೆಯ ಮುಂಚಿನ ಮಳೆ ಆಗ್ತದೆ. ಹಾಗಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಧ್ವನಿ ಇದೆಯಲ್ಲ, ಧ್ವನಿಯನ್ನು ಕ್ಷೀಣಿಸ್ಬಿಡುವಂತ ಪರಿಸ್ಥಿತಿ ಈಗ ನಾವು ನೋಡಿದ್ದೀವಿ. ವಿಧಾನಸಭೆಗಳಲ್ಲಿ ಪಾಸ್ ಆದಂತ ಮಸೂದೆಗಳಿಗೆ ಗವರ್ನರ್ಗಳು ಒಪ್ಪಿಗೆ ಕೊಡ್ತಿರ್ಲಿಲ್ಲ, ಆಯ್ತಾ? ಸೊ ರಾಜ್ಯಗಳಿಗೆ ಸಿಗಬೇಕಾದಂತ ಈ ಕೇಂದ್ರದ ಹಣಕಾಸು ನೆರವು ಕಮ್ಮಿ ಆಗ್ತಾ ಹೋಯ್ತು. ಹಾಗೆ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತೆ ಕೇರಳದ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇದರ ವಿರುದ್ಧ ಹೋಗಿ ಪ್ರತಿಭಟನೆ ಮಾಡಬೇಕಾಗಿ ಬಂತು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು, ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು. ಈ ಎಲ್ಲ ಅಂಶಗಳನ್ನು ನೋಡಿದ್ದೀವಿ. ಸೊ ಈ ಪ್ರಕ್ರಿಯೆಯಲ್ಲಿ ಇದನ್ನ ಇನ್ನೊಂದಿಷ್ಟು ಹೆಚ್ಚೆಚ್ಚು ಕೇಂದ್ರ ಸರ್ಕಾರವನ್ನ ಬಲಿಷ್ಠಗೊಳಿಸ್ಕೊಳ್ಳುವಂತ, ಭಾರತದ ಸಂವಿಧಾನ ಕೂಡ ಮಾಡಿರ್ತಕ್ಕಂಥ ಒಕ್ಕೂಟವಾದಿ ವ್ಯವಸ್ಥೆಯನ್ನೇ ಕ್ಷೀಣಗೊಳಿಸ್ತಕ್ಕಂಥ, ಬಲಹೀನಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಮತ್ತೆ ಕನಿಷ್ಠ ಇದನ್ನ ತರ್ತೀವಿ ಅಂತೇಳಿ ರಾಜ್ಯ ಸರ್ಕಾರಗಳ ಜೊತೆ ಮಾತುಕತೆ ಆಡ್ಬೇಕಲ್ಲ, ಅದನ್ನು ಕೂಡ ಆಡಿಲ್ಲ. ಈ ಅಂಶಗಳು ಇದನ್ನ ತರ್ತೀವಿ ಅನ್ನುವಂಥ ಒಂದು ಚುನಾವಣಾ ಪ್ರಚಾರ ಮಾಡುವಾಗ ಪ್ರಧಾನಮಂತ್ರಿಗಳು ಭಾಷಣ ಮಾಡೋದು ಕೇರಳದಲ್ಲಿ ಇದು ಬಂತು. ಸೊ ಈ ರೀತಿಯಾಗಿದೆ. ಈಗ ಯಾರೂ ಕೂಡ ಮಹಿಳಾ ಮೀಸಲಾತಿ ಕೊಡೋದಕ್ಕೆ ವಿರೋಧ ಇಲ್ಲ. 2023ರಲ್ಲೇನೆ ನಾವು 2024 ಚುನಾವಣೆಯಲ್ಲೇ ಇದನ್ನು ಜಾರಿ ಮಾಡಿ ಅಂತ ಹೇಳಿದ್ವಿ. ಆದರೆ 2024 ಚುನಾವಣೆಯಲ್ಲಿ ಜಾರಿ ಮಾಡಲಿಲ್ಲ. ಈಗ ನಡೀತಿರ್ತಕ್ಕಂಥ ಪ್ರಕ್ರಿಯೆಗಳು ನೋಡಿದ್ರೆ 2029 ಚುನಾವಣೆಯಲ್ಲಿ ಅವ್ರಿಗೆ ಗೆಲ್ಲಿಕ್ಕಾಗಲ್ಲ ಅನ್ನೋದು ಸಂದರ್ಭ ಇದೆ. ಸೊ ಯಾಕೆಂದ್ರೆ ಅವ್ರು ಮಾಡ್ತಿರುವಂತ ಅನೇಕ ನವ ಉದಾರವಾದಿ ಆರ್ಥಿಕ ನೀತಿಗಳನ್ನು ಜಾರಿ ಮಾಡ್ತಿರೋದು, ಜನವಿರೋಧಿ ನೀತಿಗಳನ್ನು ಜಾರಿ ಮಾಡ್ತಿರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಮಿತ್ ಶಾ ಒಂದು ಮಾತು ಹೇಳ್ತಿದ್ರು, ನೀವು ಇನ್ನು ಮುಂದಕ್ಕೆ 25 ವರ್ಷ ಮರ್ತು ಬಿಡಿ ಅಂತ.
ವಿರೋಧ ಪಕ್ಷಗಳ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು 25 ವರ್ಷ ಮರ್ತ್ಬಿಡಿ ಅಂತ. ಸೊ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ, ಅವರ ರಾಜಕೀಯ ಹಿತಾಸಕ್ತಿಗೆ ಬೇಕಾದಂಥ ರೀತಿಯಲ್ಲಿ RSS ನ ಅವರ ಏನು ಇಡನ್ ಅಜೆಂಡಾ ಇದೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಈ ಒಂದು ಡಿಲಿಮಿಟೇಷನ್ ತಿದ್ದುಪಡಿಯನ್ನು ತರ್ತಿದ್ದಾರೆ. ಓಕೆ, ಈಗ ಒಕ್ಕೂಟ ವ್ಯವಸ್ಥೆಯ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನು ತಡೆಯೋದಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಮತ್ತು ಈ ಒಕ್ಕೂಟ ತತ್ವ ಎಲ್ಲವನ್ನೂ ಕೂಡ ದೃಷ್ಟಿಕೋನದೊಳಗಡೆ ಇಟ್ಕೊಂಡು ಏನಾದರೂ ಬದಲಾವಣೆಯನ್ನು ತರಬೇಕು, ಧಕ್ಕೆ ಆಗದೆ ಇರೋ ರೀತಿಯೊಳಗಡೆ ಅನ್ನುವಂಥ ರೀತಿಯೊಳಗಡೆ ನಿಮ್ಮ ಪಕ್ಷದ ನೇತೃತ್ವದಲ್ಲಿ ಏನಾದರೂ ಯೋಜನೆಗಳು, ವಿಪಕ್ಷದ ಯೋಜನೆಗಳು ಏನಾದರೂ ಇದಾವ ಅಂತ? ನೋಡಿ, ನಾವು ಹಿಂದೆನೂ ಕೂಡ ನಾವು ಭಾಳಷ್ಟು ಸಂದರ್ಭದಲ್ಲಿ ಭಾರತದ ಪ್ರಜಾಪ್ರಭುತ್ವ ಏನಿದೆ ಇದು ಜನತಾ ಪ್ರಜಾಪ್ರಭುತ್ವವಾಗಿ ಮಾರ್ಪಡಬೇಕು ಅಂತ ಹೇಳ್ತಿದ್ದೀವಿ. ಇದರಲ್ಲಿ ಭಾಳಷ್ಟು ಎಲ್ಲರಿಗೂ ಕೂಡ ಬಹುಪಕ್ಷೀಯ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಆ ಬಹುಪಕ್ಷೀಯ ಪ್ರಾತಿನಿಧ್ಯ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ನಾವೇನು ಹೇಳಿದ್ವಿ, ಆಂಶಿಕ ಪ್ರಮಾಣಾತ್ಮಕವಾದಂಥ ಪ್ರಾತಿನಿಧ್ಯದ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿದ್ವಿ. ಪಾರ್ಷಿಯಲ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದರೆ ಒಟ್ಟು ಕ್ಷೇತ್ರಗಳಲ್ಲಿ 50% ಸೀಟ್ಗಳನ್ನು ನೇರ ಚುನಾವಣೆಗಳ ಮೂಲಕ ಗೆಲ್ಲಿಸಬೇಕು. ಇನ್ನು 50% ಸೀಟ್ಗಳನ್ನು ಪ್ರತಿಯೊಂದು ಪಕ್ಷಕ್ಕೂ ಬರುವಂಥ ಮತದಾನದ ಪ್ರಮಾಣ ಏನಿದೆ ಆ ಪ್ರಮಾಣವನ್ನು ಆಧರಿಸಿಕೊಂಡು ಪ್ರತಿಯೊಂದು ಪಕ್ಷಕ್ಕೂ ಪ್ರಾತಿನಿಧ್ಯವನ್ನು ಕೊಡಬೇಕು. ಯಾರಾದರೂ 10% ಮತದಾನವನ್ನು ಪಡ್ಕೊಂಡ್ರೆ ನಿಮ್ಗೆ 543 ಕ್ಷೇತ್ರಗಳಲ್ಲಿ ನೀವು 272 ಕ್ಷೇತ್ರಗಳನ್ನು ಪಕ್ಷಗಳ ಪ್ರಾತಿನಿಧ್ಯಕ್ಕೆ ಅಂತ ಕೊಟ್ಟಾಗ 272 ಕ್ಷೇತ್ರಗಳಲ್ಲಿ 10% ಸೀಟು ಆ ಪಕ್ಷಕ್ಕೆ ಬರುತ್ತೆ. ಆವಾಗ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂಥ ಭಾರತದ ಸಂವಿಧಾನದ ಒಂದು ಪರಿಕಲ್ಪನೆ ಏನಿದೆ ಆ ಎಲ್ಲ ರಾಜಕೀಯ ಪ್ರಾತಿನಿಧ್ಯವೂ ಸಿಗುತ್ತೆ. ಆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಾಗ ಆ ಸಂಸತ್ತು ಅಥವಾ ಆ ವಿಧಾನಸಭೆ ಮಾಡ್ತಕ್ಕಂಥ ಶಾಸನಗಳಿಗೆ ಹೆಚ್ಚು ಜನ ಬೆಂಬಲ ಸಿಗುತ್ತೆ, ಜನರಲ್ಲಿ ವಿಶ್ವಾಸ ತಗೊಂಡು ಹೋಗ್ತದೆ. ಅದು ನಿಜವಾದಂಥ ಪ್ರಜಾಪ್ರಭುತ್ವ ಆಗುತ್ತೆ. ಹಾಗಾಗಿ ನಾವು CPM ಆಗಿ ನಾವೇನು ಕೇಳ್ತಿದ್ದೀವಿ ಅಂದರೆ, ಚುನಾವಣಾ ಸುಧಾರಣೆಗಳು ಅನ್ನೋ ಪ್ರಶ್ನೆ ಬಂದಾಗ ನಾವು ಕೇಳ್ತಾ ಇದ್ದದ್ದೇನೆಂದರೆ ಪಾರ್ಷಿಯಲ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ, ಆಂಶಿಕ ಪ್ರಮಾಣಾತ್ಮಕವಾದಂಥ ಪ್ರಾತಿನಿಧ್ಯ ಪ್ರತಿಯೊಂದು ಪಕ್ಷಕ್ಕೂ ಇರಬೇಕು, ರಾಷ್ಟ್ರೀಯ ರಾಜಕೀಯ ಪಕ್ಷ ಅಥವಾ ರಾಜ್ಯದ ರಾಜಕೀಯ ಪಕ್ಷ. ಹಾಗೇನೆ ನೇರ ಚುನಾವಣೆ ಮೂಲಕನೂ ಗೆಲ್ಲಲಿಕ್ಕೆ ಒಂದಿಷ್ಟು ಸ್ಥಾನಗಳಿರಬೇಕು. ಅದು 50%, ಇದು 50% ಅಂತ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ನಾವು ಕೇಳ್ತಿದ್ವಿ. ಆ ರೀತಿಯಾದಂಥ ವ್ಯವಸ್ಥೆಯನ್ನು ತಂದರೆ ಅದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆ ರೀತಿಯಾದಂಥ ವ್ಯವಸ್ಥೆ ನೀವು ತರಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಯಾವ ರೀತಿಯಲ್ಲಿ ಇವರು ಮಾಡಕೊಟ್ಟಿದ್ದಾರೆ ಅಂದರೆ ಈ ಎಲ್ಲ ಪ್ರಕ್ರಿಯೆ ಮೂಲಕ ಏನೋ ದ್ವಿಪಕ್ಷೀಯವಾದಂಥ ಒಂದು ವ್ಯವಸ್ಥೆಯನ್ನು ತರಬೇಕು, ಅಧ್ಯಕ್ಷೀಯ ಮಾದರಿಯಾದಂಥ ಒಂದು ಚುನಾವಣಾ ಪ್ರಕ್ರಿಯೆಗಳನ್ನು ರೂಪಿಸಬೇಕು. ಈಗ ಅಮೆರಿಕಾದಲ್ಲಿ ನಡೀತದಲ್ಲ ಆ ರೀತಿಯಂಥದ್ದು ಅನ್ನುವಂಥ ರೀತಿಯಾದಂಥ ಪ್ರಕ್ರಿಯೆ ಕಡೆಗೆ ಇದನ್ನು ದೂಡ್ತಾ ಇದ್ದಾರೆ. ಅದರಲ್ಲಿ ಅವ್ರೇನು ಹೇಳ್ತಾರೆ, ಬಲಿಷ್ಠವಾದಂಥ ಕೇಂದ್ರ ಇರಬೇಕು ಅಂತ ಹೇಳ್ತಾರೆ. ಬಲಿಷ್ಠವಾದಂಥ ಕೇಂದ್ರ ಹೆಂಗೆ ಅಂದರೆ ಯಾವುದೇ ರಾಜ್ಯದ ಅಧಿಕಾರವನ್ನು, ಯಾವುದೇ ಜನ ವಿಭಾಗಗಳ ಅಭಿಪ್ರಾಯಗಳನ್ನು ಕಡೆಗಣಿಸಿ ಇವರು ಜಾರಿ ಮಾಡಬೇಕು, ಬುಲ್ಡೋಸ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೊರಟಿದ್ದಾರೆ. ಸೊ ಅದನ್ನೇ ಇವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಪರೀಕ್ಷೆ, ಒಂದು ದೇಶ ಒಂದು ಚುನಾವಣೆ, ಈಗ ಇದು. ಸೊ ಇವೆಲ್ಲವನ್ನು ಒಟ್ಟಾರೆಯಾಗಿ ನಾವು ನೋಡಬೇಕಾಗ್ತದೆ. ಈ ಪ್ರಕ್ರಿಯೆನೆಲ್ಲ ಅವ್ರು ಏನು ಮಾಡಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾರತ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಕಲ್ಯಾಣ ಪ್ರಭುತ್ವದ ಕೆಲವು ಅಂಶಗಳೇನಿದಾವಲ್ಲ, ಆ ಕಲ್ಯಾಣ ಪ್ರಭುತ್ವದ ಅಂಶಗಳನ್ನ ಪರಿಪೂರ್ಣವಾಗಿ ತೆಗೆದುಹಾಕಿ ಭಾರತದ ಪ್ರಭುತ್ವ ನವ ಉದಾರವಾದಿ ಪ್ರಭುತ್ವವಾಗಿ ಮಾರ್ಪಡಬೇಕು ಅನ್ನುವಂಥದ್ದು ಪ್ರಕ್ರಿಯೆಯಲ್ಲಿರೋದು. ನವ ಉದಾರವಾದಿ ಪ್ರಭುತ್ವವಾಗಿ ಅದು ಮಾರ್ಪಟ್ಟರೆ ಯಾರಿಗೆ ಲಾಭ ಆಗ್ತದೆ ಅಂದರೆ ಕಾರ್ಪೊರೇಟ್ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅದು ಲಾಭ ಆಗ್ತದೆ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದು ದೇಶೀಯ ಕಾರ್ಪೊರೇಟ್ ಕಂಪನಿಗಳಿರ್ಬೋದು ಅಥವಾ ಬಹುರಾಷ್ಟ್ರೀಯ ವಿದೇಶಿ ಕಾರ್ಪೊರೇಟ್ ಕಂಪನಿಗಳಿರ್ಬೋದು, ಇವರಿಗೆ ಅವರ ಹಿತಗಳಿಗೆ ಅದು ಪೂರಕವಾಗ್ತದೆ. ಆ ನಿಟ್ಟಿನಲ್ಲಿ ಇದನ್ನ ಒಂದು ಬಲಿಷ್ಠವಾದಂಥ ಸಂಸತ್ತು ಅಂತ ಹೇಳ್ತಾರೆ, ಬಲಿಷ್ಠವಾದಂಥ ಕೇಂದ್ರ ಅಂತ ಹೇಳ್ತಾರೆ. ಹಾಗೇನೆ ನಿರಂಕುಶ ಪ್ರಭುತ್ವವನ್ನ ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಸಂಖ್ಯಾತ ನಿರಂಕುಶವಾದವನ್ನ RSSನವರ ಹಿಂದುತ್ವ ಸಿದ್ಧಾಂತವನ್ನು ಆಧರಿಸಿಕೊಂಡು ಮಾಡಲಿಕ್ಕೆ ಬೇಕಾದಂಗೆ ಇಡೀ ಸಂಸತ್ತಿನ ಸಂರಚನೆಯನ್ನ, ಶಾಸನ ಸಭೆಗಳ ಸಂರಚನೆಯನ್ನೇ ಬದಲಾಯಿಸಬೇಕು, ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಇದಿರೋದು. ಭಾರತದ ಸಂವಿಧಾನಿಕವಾದಂಥ ಒಂದು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಇದು ಬುಡಮೇಲು ಮಾಡ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಓಕೆ ಉಮೇಶ್ ಅವರೇ, ಡಿಲಿಮಿಟೇಷನ್ ಕುರಿತಾಗಿ, ಮಹಿಳಾ ಮೀಸಲಾತಿ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.
ಓಕೆ, ಇದಿಷ್ಟು ಕೆ ಎನ್ ಉಮೇಶ್ ಅವರ ಜೊತೆಗಿನ ಮಾತುಕತೆಯಾಗಿತ್ತು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಜಾಯಿನ್ ಅನ್ನುವಂತಹ ಆಯ್ಕೆ ಕೂಡ ನಿಮಗೆ ಕಾಣ್ತಾ ಇದೆ. ನೀವು ಅದರಲ್ಲಿ ಸಹಾಯಾನಿ ಒಡನಾಡಿ ಪೋಷಕ ಅನ್ನುವಂತಹ ಆಯ್ಕೆಯನ್ನು ಮಾಡಿ ನಮ್ಮಂತಹ ಜನಪರವಾಗಿರ್ತಕ್ಕಂಥ ಜನರಿಗಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಮೀಡಿಯಾಗಳನ್ನು, ಜನರಿಂದಲೇ ನಡೀತಾ ಇರುವಂತಹ ಮೀಡಿಯಾಗಳಿಗೆ ದೇಣಿಗೆಯನ್ನು ಕೂಡ ನೀವು ನೀಡಬಹುದು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.